ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾದಂಥ ಗೋಪಾಲ್ ಹೊಸೂರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮಂಗಳೂರು ದುರಂತ ನೆನಪಾಗ್ಬಿಡುತ್ತೆ ನಮಗೆ. ಈ ರೀತಿಯಾದಂಥ ಘಟನೆಗಳನ್ನು ನೆನಪು ಮಾಡಿಕೊಂಡಾಗ ಅವಾಗ ಸಂಪೂರ್ಣವಾಗಿ ನೀವು ಅದನ್ನು ನೋಡಿದ್ರಿ, ಏನಾಗಿತ್ತು ಏನಿಲ್ಲ ಪರಿಸ್ಥಿತಿ, ಯಾಕೆ ಈ ರೀತಿಯಾದಂಥ ದುರಂತಗಳು ನಡೆಯುತ್ತೆ ಅಂತ ನಿಮ್ಗೆ ಆ ಪೂರ್ತಿಯಾಗಿ ಘಟನೆಯನ್ನು ನೋಡಿದಾಗ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಸರ್? ನೋಡಿ, ಮಂಗಳೂರು ಘಟನೆ ಆಗಿದ್ದು ಸುಮಾರು 15 ವರ್ಷಗಳ ಹಿಂದೆ. ನಾನು ಅಲ್ಲಿ IGP ಆಗಿದ್ದಾಗ ಬಜ್ಪೆ ಏರ್ಪೋರ್ಟ್ ನಲ್ಲಿ ಬೋಯಿಂಗ್ 737 ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದುಬೈನಿಂದ ಬರ್ತಕ್ಕಂಥದ್ದು ಲ್ಯಾಂಡ್ ಆಗ್ತಕ್ಕಂಥ ಸಮಯದಲ್ಲಿ ಪೈಲಟಿನ ಒಂದು ತಪ್ಪಿನಿಂದ ಆ ದುರ್ಘಟನೆ ಸಂಭವಿಸಿತ್ತು. ಅಂದ್ರೆ ಈಗ 15 ವರ್ಷದ ಹಿಂದಿನ ಮಾತು. 2010 ಇಸ್ವಿ, ಐ ರಿಮೆಂಬರ್, ನಂಗೆ ನೆನಪಿದೆ. 2010ರಲ್ಲಿ, ಅದೇ 10ರಲ್ಲಿ, ಹೌದು, ಮೇ ತಿಂಗಳಲ್ಲೇನೆ ಆಗಿದ್ದದು. ಸೊ ಅಲ್ಲಿ ಪೈಲಟಿನ ಒಂದು ತಪ್ಪು ಇತ್ತು ಅನ್ನೋದನ್ನ ಪ್ರಾರಂಭಿಕ ಒಂದು ಸಮೀಕ್ಷೆಯಿಂದನೂ ಗೊತ್ತಾಗ್ತಾ ಇತ್ತು. ಆ ನಂತರ ಅದಕ್ಕೆ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದಾಗ ಅವರು ಕೂಡ ಅದೇ ರೀತಿಯ ಒಂದು ಅಭಿಪ್ರಾಯವನ್ನ ಕೊಟ್ಟರು. ಆದ್ರೆ ಈಗ ಇವತ್ತಿನ ದಿವಸ ಅಹಮದಾಬಾದ್ ನಡೆದಂತ ಒಂದು ಘಟನೆಯನ್ನು ನೋಡಿದಾಗ ಇದು ಟೇಕ್ ಆಫ್ ಆಗ್ತಕ್ಕಂತ ಟೈಮ್ ನಲ್ಲಿ ಆದಂತ ಒಂದು ದುರ್ಘಟನೆ. ಅಂದ್ರೆ ಟೇಕ್ ಆಫ್ ಆಗಿ ಒಂದು 5 ನಿಮಿಷ ಆದ ನಂತರ ಪೈಲಟ್ ಅವರು ಮೇಡೆ ಅಂತಕ್ಕಂತ ಒಂದು ಕರೆಯನ್ನ ಕೊಟ್ಟು ಅವರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದದನ್ನ ವ್ಯಕ್ತಪಡಿಸಿದ್ದಾರೆ. ಅದಾದ ನಂತರ ಅದು ಜನನಿಬಿಡ ಪ್ರದೇಶದಲ್ಲಿ ಕ್ರಾಶ್ ಆಗಿದೆ. ಸೊ ಇದು ತಾಂತ್ರಿಕ ದೋಷದಿಂದ ಆಗಿದೆಯೋ ಅಥವಾ ಬೇರೆ ಯಾವ ಕಾರಣದಿಂದ ಆಗಿದೆಯೋ ಅದು ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಆದ್ರೆ ಮಂಗಳೂರ್ದು ಮಾತ್ರ ಅದು ತಾಂತ್ರಿಕ ದೋಷ ಇರಲಿಲ್ಲ. ಪೈಲಟ್ ಇಬ್ರು ಇರ್ತಾರೆ ಒಂದು ವಿಮಾನಲ್ಲಿ. ಎರಡನೇ ಯುವ ಪೈಲಟ್ ಅಹುಲ್ ವಾಲಿಯಾ ಅಂತಿದ್ರು. ಅವರು ಹಿರಿಯ ಪೈಲಟ್ ಗೆ ಹೇಳ್ತಾರೆ, ನಾವು ತಪ್ಪಾಗಿ ಲ್ಯಾಂಡ್ ಆಗ್ತಾ ಇದೀವಿ, ನೀವು ಮತ್ತೆ ವಾಪಸ್ ಟೇಕ್ ಆಫ್ ಮಾಡಿ ಅಂತ. ಸೊ ಆ ಫಾರಿನ್ ಒಬ್ರು ಪೈಲಟ್ ಇರ್ತಾರೆ, ಗ್ಲೂಸಿಯಾ ಅಂತ ಹೇಳಿ, ಅವ್ರು ಅದನ್ನ ಟೇಕ್ ಆಫ್ ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ ಕೊನೆ ಗಳಿಗೆಯಲ್ಲಿ. ಆದ್ರೆ ದುರ್ದೈವದಿಂದ ಅಲ್ಲಿ ನೈಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ ಇರ್ತದೆ. ಆ ನೈಟ್ ಲ್ಯಾಂಡಿಂಗ್ ಸಿಸ್ಟಮ್ ನ ಒಂದು ಕಟ್ಟಡ ಇರ್ತದೆ ರನ್ವೇ ಪಕ್ಕದಲ್ಲಿ. ಅದಕ್ಕೆ ವಿಮಾನದ ಒಂದು ಬಲ ವಿಂಗ್ ಅದಕ್ಕೆ ಜೋರಾಗಿ ಹೊಡೆತ ಕೊಟ್ಟಿದ್ದರಿಂದ ಅದು ಕಂಟ್ರೋಲ್ ತಪ್ಪಿಕೊಂಡು ಒಂದು ಕಂದಕದಲ್ಲಿ ಬಿತ್ತು. ಮಂಗಳೂರು ಏರ್ಪೋರ್ಟ್ ಇರೋದು ಟೇಬಲ್ ಟಾಪ್ ರನ್ವೇ. ಟೇಬಲ್ ಟಾಪ್ ಅಂತಂದ್ರೆ ಬರೀ ರನ್ವೇ ಮಾತ್ರ ಸಮಾನಾಂತರವಾಗಿರ್ತದೆ. ಆ ರೈಲ್ ರನ್ವೇಕ್ಕಿಂತ ಪೂರ್ವದಲ್ಲಿ ಮತ್ತು ನಂತರ ಕಂದಕಗಳಿರ್ತದೆ, ಅಂದ್ರೆ ಬೆಟ್ಟದ ಮೇಲೆ ಮಾಡಿರ್ತಾರೆ. ಸೊ ಅದೊಂದು ಸ್ವಲ್ಪ ಕಠಿಣವಾದಂತಹ ಒಂದು ಏರ್ಪೋರ್ಟ್ ಅದು, ಎಸ್ಪೆಷಲಿ ಲ್ಯಾಂಡಿಂಗ್ಗೆ. ಟೇಕ್ ಆಫ್ ಈಸಿ. ಆದ್ರೆ ಈಗ ಈ ಅಹಮದಾಬಾದ್ ನಲ್ಲಿ ನಡೆದಂತ ಏನು ದುರ್ಘಟನೆ ಇದೆ, ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಏನಿಲ್ಲ. ಆದ್ರೆ ಘಟನೆ ಆದ ನಂತರ ನಮ್ಗೆಲ್ಲ ನಾವ್ ಎಚ್ಚೆತ್ಕೊಳ್ಳೋದು ಘಟನೆ ಆದ ನಂತರ. ಅದ ಕಾರಣ ನಾನು ಟೆಕ್ನಿಕಲ್ ವಿಷಯದ ಬಗ್ಗೆ ಮಾತನಾಡೋದಿಲ್ಲ. ಆದ್ರೆ ಅಲ್ಲಿ ಯಾವ ರೀತಿಯ ಒಂದು ಪರಿಹಾರವನ್ನ ಬೇರೆ ಬೇರೆ ಸರ್ಕಾರದ ಅಂಗಗಳು ಸಾರ್ವಜನಿಕರು ಒದಗಿಸಬಹುದು ಅನ್ನೋದನ್ನ ನಾನು ಸ್ವಲ್ಪ ವಿಶ್ಲೇಷಣೆ ಮಾಡಬಹುದು. ನಮಗೆ ಸುದೈವದಿಂದ ಮಂಗಳೂರಿನಲ್ಲಿ ಬಹಳ ಜನ ಜಾತಿ ಕುಲ ಮತ ಭೇದವನ್ನು ಎಲ್ಲವನ್ನು ಬಿಟ್ಟು ಬಹಳಷ್ಟು ಜನ ವಾಲಂಟಿಯರ್ಸ್ ಸ್ಥಳಕ್ಕೆ ಬಂದರು. ಅಲ್ಲಿ SDRF ಟೀಮು, NDRF ಟೀಮು, CISF ಟೀಮು, KSRP, ಸಿವಿಲ್ ಪೊಲೀಸರು. ಈಗೇನು ಸೀಮಂತ್ ಕುಮಾರ್ ಸಿಂಗ್ ಅಂತ ಏನು ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದಾರೆ, ಅವಾಗ ಅವರು ಮಂಗಳೂರು ಕಮಿಷನರ್ ಕೂಡ ಆಗಿದ್ರು, ಪೊಲೀಸ್ ಕಮಿಷನರ್. ಸೊ ಆ ಸಂದರ್ಭದಲ್ಲಿ ಜನರ ಒಂದು ಸಹಕಾರದಿಂದ ಸಾವು ನೋವನ್ನ ನಮಗೆ ತಡೆ ಹಿಡಿಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ಅಲ್ಲಿ ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸವನ್ನ ನಾವು ಮಾಡಿದ್ವಿ. ಸೊ ಅದೇ ರೀತಿಯಲ್ಲಿ ಬಹುಶಃ ಅಹಮದಾಬಾದ್ ನಲ್ಲಿ ಕೂಡ ಆ ರೀತಿ ಒಂದು ಪ್ರಯತ್ನ ಈಗ ಜಾರಿಯಲ್ಲಿದೆ ಅಂತ ನನಗನ್ನಿಸ್ತಾ ಇದೆ. ಧನ್ಯವಾದಗಳು ಸರ್, ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ.